ಸೊ SSLC ವಿದ್ಯಾರ್ಥಿಗೆ ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಗೆ ಅನುಕೂಲ ಆಗಲೆಂದು ನಾವು 2022-23ರ ಮಾದರಿ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಎಲ್ಲ ಜಿಲ್ಲೆಗಳ ಮತ್ತು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ಗಳನ್ನ, ಪಾಸಿಂಗ್ ಪ್ಯಾಕೇಜ್ಗಳನ್ನ, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇವತ್ತು ಮೈಸೂರು ಜಿಲ್ಲೆಯವರು ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ. ಆ ಕ್ವಶನ್ ಪೇಪರನ್ನು ನೋಡೋಣ. ಸೊ ಬಹಳಷ್ಟು ವಿಡಿಯೋಗಳಿದ್ದಾವೆ. ಒಂದ್ಸಾರಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅನ್ನೋದನ್ನು ಒತ್ತಿದ್ರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ನಮ್ದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡೋಣ ಮ್ಯಾಥ್ಸ್ ಕ್ವಶನ್ ಪೇಪರಲ್ಲಿ ಏನಿದೆ ಅಂತಕ್ಕಂಥದ್ದು. ಸೊ ಸಾಧ್ಯವಾದಷ್ಟು ಉತ್ತರಗಳನ್ನು ತಾವುಗಳು ಸಹಿತ ಸಿದ್ಧಪಡಿಸಿಕೊಂಡು ಪ್ರಿಪ್ರೇಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಬಹು ಆಯ್ಕೆಗಳಲ್ಲಿ ಪ್ರಶ್ನೆ 1 ಇತ್ತು. 72 ಮತ್ತು 120 ಈ ಸಂಖ್ಯೆಗಳ ಮಸಾ 24, ಆದರೆ ಅವುಗಳ ಲಸಾ ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಪ್ರಶ್ನೆ 3 a1x ಪ್ಲಸ್ b1y ಪ್ಲಸ್ c1 0, a2x ಪ್ಲಸ್ b2y ಪ್ಲಸ್ c2 0. ಈ ರೇಖಾತ್ಮಕ ಸಮೀಕರಣಗಳಲ್ಲಿ a1/a2 a1/a2 ಇಟ್ಸ್ ನಾಟ್ ಈಕ್ವಲ್ ಟು c1/c2 ಆದರೆ ಸಮೀಕರಣಗಳಿಗೆ ಎಸ್ ಪಿ ಇನ್ ದ ಬ್ರಾಕೆಟ್ x x² - 2x - 8 ಈ ಬಹುಪದೋಕ್ತಿಯ ಮೂಲಗಳ ಮೊತ್ತ. 5 ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. 6 ಈ ಕೆಳಗಿನ ತ್ರಿಭುಜಗಳ ಜೋಡಿಗಳಲ್ಲಿ ಯಾವವು ಯಾವಾಗಲೂ ಅನುರೂಪವಾಗಿರುತ್ತದೆ. ಪ್ರಶ್ನೆ 7 ನೋಡಿ, ಇದರ ಏನ ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆ 8 ಒಂದು ಘಟನೆಯ ಸಂಭವನೀಯತೆಯು PE ಆದರೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಇನ್ನು ಒಂದೇ ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಶ್ನೆ 9 ಇತ್ತು. ax² + bx + c 0 ಈ ವರ್ಗ ಸಮೀಕರಣದಲ್ಲಿ b² - 4ac 0 ಆದರೆ ಮೂಲಗಳ ಸ್ವಭಾವಗಳನ್ನು ತಿಳಿಸಿ ಅಂತ ಏನು ಮಾಡಿದ್ದಾರೆ, ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಪ್ರಶ್ನೆ 10 ಒಂದು ಲಂಬಕೋನ ತ್ರಿಭುಜವನ್ನು ವಿಕರ್ಣವಲ್ಲದ ಯಾವುದಾದರೊಂದು ಬಾಹುವನ್ನು ಅಕ್ಷವಾಗಿಸಿ ತಿರುಗಿಸಿದಾಗ ಉಂಟಾಗುವ ಘನಾಕೃತಿಯನ್ನು ಹೆಸರಿಸಿ. ಪ್ರಶ್ನೆ 13 ಪೈಥಾಗೋರಸ್ ಪ್ರಮೇಯವನ್ನು ನಿರೂಪಿಸಿರಿ. ಪ್ರಶ್ನೆ 12 ಸರ್ವಸಮ ತ್ರಿಭುಜಗಳು ಮತ್ತು ಸಮರೂಪಿ ತ್ರಿಭುಜಗಳಿಗಿರುವ ಒಂದು ವ್ಯತ್ಯಾಸವನ್ನು ತಿಳಿಸಿ. ಪ್ರಶ್ನೆ 13 ಒಂದು ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು. ಪ್ರಶ್ನೆ 14 ಒಂದು ವೃತ್ತಕ್ಕೆ ಹೊರಗಿನ ಒಂದು ಬಿಂದುವಿನಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ, ಆದರೆ ಎಳೆದ ತ್ರಿಜ್ಯಗಳ ನಡುವಿನ ಕೋನವನ್ನು ಕಂಡುಹಿಡಿಯಿರಿ. ಇನ್ನು ಎಸ್ ಪ್ರಶ್ನೆ 16ರಲ್ಲಿ ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆ 15 ಮತ್ತು 16ರಲ್ಲಿ ಬೆಲೆ ಕಂಡುಹಿಡಿಯಲಿಕ್ಕೆ ಇವುಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ನೋಡ್ಕೊಡ್ರಿ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರ್ತಕ್ಕಂಥ 17ನೇ ಪ್ರಶ್ನೆ ಇದೆ. 6, 10, 14 ಈ ಸಮಾಂತರ ಶ್ರೇಣಿಯ 15ನೇ ಪದಗಳನ್ನು ಕಂಡುಹಿಡಿಬೇಕು, ಅಥವಾ 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿರ್ತದ. ಪ್ರಶ್ನೆ 18 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಬೇಕು. 2x - y = 5, x + y = 5 ಅಂತಕ್ಕಂಥದ್ದು. ಪ್ರಶ್ನೆ 19 px = ax² + bx - 4 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ 1/4 ಮತ್ತು -1 ಆದರೆ a ಮತ್ತು b ಗಳ ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆ 20 ಸೂತ್ರದ ಸಹಾಯದಿಂದ ಬಿಡಿಸಿ. 4x² - 4x + 1 0 ಅಥವಾ x² - 2x + 3 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಪ್ರಶ್ನೆ 21 p in the bracket 2, 3 plus q in the bracket 4, -1 ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. 22 ಎಸ್ 3 ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂಥ ಒಂದು ವೃತ್ತಕ್ಕೆ ವೃತ್ತ ಪರಿಧಿಯಿಂದ 5 ಸೆಂಟಿಮೀಟರ್ ದೂರವಿರುವ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ರಚಿಸಿರಿ. 23 ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಎಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. 24ರಲ್ಲಿ ಒಂದು ಕುಂದಿಲ್ಲದ ದಾಳವನ್ನು ಒಂದು ಬಾರಿ ಎಸೆದಾಗ ಸಮಸಂಖ್ಯೆ ಬೆಸಸಂಖ್ಯೆ ಮೇಲೆ ಬರುವ ಸಂಭವನೀಯತೆಯನ್ನು ತಾವೇನು ಮಾಡಬೇಕಿತ್ತು, ಕಂಡು ಹಿಡಿಬೇಕಿತ್ತು. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ 25ನೇದಿದೆ. √3 - 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ. 26 3x² - x³ - 3x + 5 ಅನ್ನು x - 1 - x² ನಿಂದ ಭಾಗಿಸಿ ಭಾಗಾಕಾರ ಕ್ರಮವಿಧಿಯನ್ನು ತಾಳೆ ನೋಡಿ ಅಂತ ಕೇಳಿದ್ದಾರೆ. 27ರಲ್ಲಿ ಒಂದು ಫುಟ್ಬಾಲ್ ಪಂದ್ಯದಲ್ಲಿ ಎ ತಂಡ ಗಳಿಸಿದ ಗೋಲುಗಳ ಸಂಖ್ಯೆ ಬಿ ತಂಡ ಗಳಿಸಿದ ಗೋಲುಗಳ ಸಂಖ್ಯೆಯ 2ರಷ್ಟಕ್ಕಿಂತ ಒಂದು ಕಡಿಮೆ ಇದೆ.
ಎರಡು ತಂಡಗಳು ಗಳಿಸಿದ ಗೋಲುಗಳ ಸಂಖ್ಯೆ ಗುಣಲಬ್ಧ 15 ಆದರೆ ಪ್ರತಿಯೊಂದು ತಂಡ ಗಳಿಸಿದ ಗೋಲುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಥವಾ ಏನು ಕೊಟ್ಟಿದ್ದಾರೆ ಅಂದರೆ, ಇಂಧನವನ್ನು ಉಳಿಸಲು, ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು 12 ಕಿಲೋಮೀಟರ್ ದೂರವಿರುವ ಕಚೇರಿಯನ್ನು ತಲುಪಲು ಬೈಸಿಕಲನ್ನು ಬಳಸ್ತಾರೆ. ಎ ವ್ಯಕ್ತಿಗಿಂತ ಬಿಯ ಬೈಸಿಕಲ್ 20 ಕಿಲೋಮೀಟರ್ ಹವರ್ ಹೆಚ್ಚು ವೇಗದಲ್ಲಿ ಚಲಿಸಿ 30 ನಿಮಿಷ ಕಡಿಮೆ ಅವಧಿಯಲ್ಲಿ ಕಚೇರಿ ತಲುಪ್ತಾನೆ. ಹಾಗಾದರೆ ಎ ಮತ್ತು ಬಿ ವ್ಯಕ್ತಿಗಳು ಕಚೇರಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಕಂಡುಹಿಡಿಯಿರಿ. 28 ಎ -6 10 ಬಿ 3 -8 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ P-4 6 ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸ್ತದ ಅಂತ ಕಂಡುಹಿಡಿಯಿರಿ. ಅಥವಾ ಎ ಇನ್ ದ ಬ್ರಾಕೆಟ್ S 0-1 ಬಿ ಇನ್ ದ ಬ್ರಾಕೆಟ್ 2 1 ಸಿ ಇನ್ ದ ಬ್ರಾಕೆಟ್ 0 3 ಶೃಂಗಬಿಂದುಗಳನ್ನು ಹೊಂದಿರುವ ABC ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. 29 ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಆಗಿರ್ತದ ಅಂತ ಸಾಧಿಸಿರಿ. 30 AB = 6 ಸೆಂಟಿಮೀಟರ್, BC = 5 ಸೆಂಟಿಮೀಟರ್, ಕೋನ B = 50 ಡಿಗ್ರಿ ಇರುವಂತೆ ತ್ರಿಭುಜ ರಚಿಸಿ. ಈ ತ್ರಿಭುಜಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ಪ್ರತಿಯೊಂದು ಬಾಹುವು ಮೊದಲ ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ಅಷ್ಟಿರುವಂತೆ ರಚಿಸಿರಿ. 31ರಲ್ಲಿ ಸರಾಸರಿ ಕಂಡು ಹಿಡಿಲಿಕ್ಕೆ ಹೇಳಿದರೆ ವರ್ಗಾಂತರ ಮತ್ತು ಆವೃತ್ತಿ, ಅಥವಾ ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ವರ್ಗಾಂತರ ಮತ್ತು ಆವೃತ್ತಿ. ಕಡಿಮೆ ಓಜು ರಚಿಸಲಿಕ್ಕೆ ಹೇಳಿದ್ದಾರೆ. 33ರಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಎರಡು ವೃತ್ತಗಳು ಪರಸ್ಪರ ಸ್ಪರ್ಶಿಸ್ತಾವ ಹಾಗೂ ಆಯತ ABCDಯ ಬಾಹುಗಳು ಸ್ಪರ್ಶಿಸ್ತಾವ. ಆಯತದ ಉದ್ದ 14 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಥವಾ 4 ಸೆಂಟಿಮೀಟರ್ ಬಾಹುವಿನ ಅಳತೆಯಿರುವ ಆಯತದಲ್ಲಿ ಚಿತ್ರದಲ್ಲಿರುವಂತೆ ಅರ್ಧ ವೃತ್ತವನ್ನು ಎಳೆದಿದೆ. ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. 4 ಅಂಕದ ಪ್ರಶ್ನೆಗಳಲ್ಲಿ 34ನೇದಿದೆ. ಒಂದು ಸಮಾಂತರ ಶ್ರೇಣಿಯ Pನೇ, Qನೇ ಮತ್ತು Rನೇ ಪದಗಳು ಕ್ರಮವಾಗಿ AB ಮತ್ತು C ಆದರೆ A Q - R ಪ್ಲಸ್ B ಇನ್ ದ ಬ್ರಾಕೆಟ್ R - P ಪ್ಲಸ್ C ಇನ್ ದ ಬ್ರಾಕೆಟ್ P - Q = 0 ಅಂತ ಸಾಧಿಸಿರಿ. ನಕ್ಷೆ ಸಹಾಯದಿಂದ ಬಿಡಿಸಿ. 2x + y = 8, x + y = 5. 36 ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿರಿ. 37 ಒಂದು ಕೊಳದ ನೀರಿನ ಮೇಲ್ಭಾಗದಿಂದ 25 ಮೀಟರ್ ಎತ್ತರದ ಒಂದು ಬಿಂದು P ನಿಂದ ಸ್ಥಿರವಾಗಿ ನಿಂತಿರುವ ಒಂದು ಮೋಡ C ನ ಉನ್ನತ ಕೋನ 30 ಡಿಗ್ರಿ ಆಗದ ಮತ್ತು ನೀರಿನಲ್ಲಿ ಕಾಣ್ತಿರುವ ಮೋಡದ ಪ್ರತಿಬಿಂಬದ D ನ ಅವನತ 60 ಡಿಗ್ರಿ ಆದ್ರೆ ನೀರಿನ ಮೇಲ್ಮೈನಿಂದ ಮೋಡ ಎಷ್ಟು ಎತ್ತರದಲ್ಲಿದೆ ಅಂತ ಕೇಳಿದ್ದಾರೆ. ಅಥವಾ ಈ ಕೆಳಗಿನ ಚಿತ್ರದಲ್ಲಿ 1 ಮೀಟರ್ ಬಾಹುವಿನ ಅಳತೆಯಿರುವ ಘನಾಕೃತಿಗೆ ತಾಗುವಂತೆ ಒಂದು ಮರದ ಹಲಗೆ ABಯನ್ನು ಓರೆಯಾಗಿ ನಿಲ್ಲಿಸಿದೆ. ಮರದ ಹಲಗೆಯು ನೆಲ BC ನೊಂದಿಗೆ 60 ಡಿಗ್ರಿ ಕೋನ ಉಂಟು ಮಾಡಿದ್ರೆ ಆ ಹಲಗೆ ABಯ ಉದ್ದ ಕಂಡುಹಿಡಿಯಿರಿ. 5 ಅಂಕದ ಲಾಸ್ಟ್ ಕ್ವಶನ್ ಇತ್ತು. ಒಂದು ಲೋಹದಿಂದ ಮಾಡಿದ ವೃತ್ತಪಾದ ಶಂಕುವಿನ ಪಾದದ ವ್ಯಾಸ 20 ಸೆಂಟಿಮೀಟರ್. ಈ ಶಂಕು ಅದರ ಎತ್ತರದ ಮಧ್ಯಭಾಗದಲ್ಲಿ ಪಾದಕ್ಕೆ ಸಮಾಂತರವಾಗಿ ಒಂದು ಸಮತಲದ ಮೂಲಕ ಕತ್ತರಿಸಿದೆ. ಈ ರೀತಿಯಾಗಿ ಪಡೆದ ಶಂಕು ಮತ್ತು ಶಂಕುವಿನ ಭಿನ್ನಕಗಳ ಘನಫಲಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಮೈಸೂರು ಡಿಸ್ಟಿಕ್ನವರು ಬಿಟ್ಟಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಪೇಪರ್ನ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು. ಇಂಪಾರ್ಟೆಂಟ್ ಅನಿಸಿತು, ಕ್ವಶನ್ಸ್ಗಳು ಭಾಳ ಚೆನ್ನಾಗಿ ಅನಿಸಿತು. ಸೊ ಅದಕ್ಕಾಗಿ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಲೆಕ್ಕಗಳನ್ನು